ಸರ್ ನಾವು ಅಲ್ಲೇ ಕೆಲಸ ಮಾಡಾಕ್ತಿದ್ರಿ, ಗಟರ್ ಗಾಳ ತುಂಬತ್ತಿದ್ರಿ. ಅಲ್ಲಿ JCB ತಕ್ರಿ ಅಲ್ಲಿ ಅವ್ರ ಜಗಾಡ ಹಾಕ್ತಾರ್ರಿ. ಅಲ್ಲಿ ಹಾಯ್ದ್ರಿ ಹೋಗಿ ಕೊಡದ್ರಿ. ಅವ್ರ ಮೇಡಮ್ ಬಂದಾಕಂದ್ರೆ ಅಲ್ಲಿ ಹೋಗಿ ಕೇಳ್ಕೊಡೋದು, ಇದು ಯಾವ್ದಕ್ಕೆ ಕೇಳಂದ್ರೆ ಇನ್ಯಾವ ಕೇಳವ ಅದನ್ನ ಚಪ್ಪಲ್ ಬಿಡಾಕ್ ಚಾಲು ಮಾಡುತ್ತೆ. ತಲಿ ಪಲಿ ಎಲ್ಲ ಬಡಿಯಾಕತ್ರಿ. ಇಲ್ಲೆಲ್ಲ ಬಡದ್ರಿ. ಅದು ಬಡಿ ಕೊಡದ ಆಕಿ ಗಂಡ ಬಂದ್ರಿ, ಕಿಡ್ನವ್ರ ವಕೀಲ್ ಬಂದ್ರಿ. ವಕೀಲ್ ಬಂದವ ತಲಿಗೆ ರಾಡ್ಲಿ ಬಡದ್ರಿ. ರಾಡ್ಲಿ ಬಡದ ಕೈಗೂ ಬಡದ್ರಿ. ಎಲ್ಲ ಬಡದ್ ನೀವ್ ಅನ್ನಕತ್ರಿ. ಬಡಿಸ್ಕೊಂಡ್ ನನ್ನ ಕಣ್ ಚಕ್ರ ಬಿದ್ದು ಅಲ್ಲೇ ಬಿದ್ದಿಲ್ಲ ತೆಳದ್ರಿ. ಬಿದ್ದಿದ್ದು ಸರ್, ರಾಡ್ ಬಿದ್ದು. ನಾವಾಗ ಆಳ್ ತೆಗೆದ ಅಲ್ಲಿ ಹೊರ ತೆಗ್ದು ಇಡತ್ತಿದ್ರು ಅವ್ನು. ರಾಡಲ್ಲ ಆ ತಳಗ್ ಬಿದ್ದು ರಾಡ ತಗೊಂಡ್ ಅದನ್ನ ಬಿಡಾಕ್ ಚಾಲು ಮಾಡಿದ್ರಿ. ಈ ತಲಿಗ್ರಿ ಸರ, ಇಲ್ಲಿ ಕೈಗ್ರಿ, ಇದು ಬೆಕ್ಕಿಗ್ರಿ, ಎಲ್ಲಾ ಕಡೆ ಬಡತಾರ. ನಾವ್ ಕೊಲ್ಲಾಕು ಹೆಸರವ ಆ ನಮೂನಿ ಬಡತಾನ್ರಿ. ಕಿಡ್ನವ್ರ ವಕೀಲ್ರಿ ಗೊತ್ತಿಲ್ಲ ಸರ್. ಗಿಡ್ನವ್ರ ವಕೀಲ ತನೂ ಗೊತ್ತೈತಿ ಸರ್. ಅಲ್ಲಿ ನಾವು ಟ್ಯಾಕ್ಟರ್ದಾಗ್ರಿ ದಗದ ಮಾಡ್ತೀರಿ. ಕೂಲಿ ಕೆಲಸ ಮಾಡಕ್ ಹೋಗ್ರಿ. ಕೂಲಿ ಕೆಲಸ ಮಾಡಕ್ ಹೋಗಂದ್ರೆ ಅವನ ಎದರ್ಸ್ಲವ್ ಜಗಳ ಆಗ್ತತ್ ನಾ ಕೇಳ್ರಿ. ಕೇಳ್ಕೊಡದ ಅಲ್ಲಿ ಹೋಗ್ಬಿಡದ್ರಿ. ಅವ್ನ ಹೆಂಡತಿ ಕೇಳಿ, ಏ ಭಾವನ ನಾಟಕ ನೀ ಅವ್ರು ಅಲ್ಲಿ ಚಪ್ಪಲ್ ಬಿಡಾಕ್ ಹಾಕಿ ಚಾಲು ಮಾಡಿದ್ರೆ. ಚಪ್ಪಲ್ ಬಿಡಾಕ್ ಚಾಲು ಮಾಡಿದ್ರೆ ಅವ್ನ ಹೆಂಡತಿನ ಜಗಳ ಅವ್ನ ಹೆಂಡತಿ ಬಿಟ್ಟು ನೋಡೋದ್ರಲ್ಲಿ ರಾಡ್ ತಗೊಂಡ್ ತಳ ಬಿದ್ದು ರಾಡ್ ತಗೊಂಡ್ರಿ. ರಾಡಲ್ಲ ಬಿಡಾಕತ್ರಿ. ಇಲ್ಲೆಲ್ಲಾ ತಲಿಗಿರಿ, ಕೈಗೆ ಎಲ್ಲಾ ಕಡೆ ಬಡದ್ರಿ. ಬೆನ್ನರಿ, ದುಬ್ಬ ಎಲ್ಲಾ ಕಡೆ ಬಡದನ್ರಿ. ಹತ್ತದ ಬಡದ್ ನಾವು ಬಡದ್ ನೋಡ್ಬೇಕಾರೆ ಎಲ್ಲರೂ ಯಾರ ಮಾತಾಡಿ ಕುಲನದಾರಿ ಜಗಮಾಲಾರಿ. ಶೆಟ್ಟಪ್ಪ ಮೇಸ್ತ್ರಿ ನಮ್ಮ ದಲಿತ ಮುಖಂಡರಾಗಿರುವಂತ ಶೆಟ್ಟಪ್ಪ ಮೇಸ್ತ್ರಿ ಅವತನ ಮೇಲೆ ದಿನಾಂಕ 16 ತಾರೀಕು ಹಲ್ಲೆ ಆಗಿದೆ. ಕಾರಣ ಏನಂದ್ರ ಒಳಚರಂಡಿ ನಿರ್ಮಾಣ ಮಾಡ್ತಾ ಇರ್ತಾರ ಇವರು ಚಂದನ್ ಗಿಡ್ನವರು ಮತ್ತು ಈ ಶೆಟ್ಟಪ್ಪ ಹರ್ಜನ್ ಈತನು ಅಲ್ಲಿ ಕೆಲಸ ಮಾಡಕ್ ಹೋಗಿರ್ತಾನ. ಸಾಹೇಬ್ರ ನನ್ನ ಜೊತೆ ಜಗಳ ಮಾಡ್ಬೇಡ ಅಂದದಕ್ಕ ನನ್ನೇನ್ ಕೇಳ್ತೀನೋ ನೀನ ಅಂತ ಹೇಳಿ ಅವನ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡಿ ಮತ್ತ ಜಾತಿ ನಿಂದನೆ ಮಾಡುವಂತ ಕೆಲಸ ಮಾಡಿದಾನ. ಜಾತಿ ನಿಂದನೆ ಮಾಡುವಂತ ಕೆಲಸ ಮಾಡಿದಾರ. ನಾವು ಕಾರಣ ಇಷ್ಟ ನಾವು ಕೇಳ್ತೇವೆ. ಯಾಕಂದ್ರೆ ಗೋಕಾಕದಾಗ ಮಹಾಲಕ್ಷ್ಮಿ ಜಾತ್ರೆ ನಿಮಿತ್ತವಾಗಿ ಎಲ್ಲಾ ಇಡೀ ಗೋಕಾಕದಲ್ಲ ಅಭಿವೃದ್ಧಿ ಕೆಲಸ ಮಾಡ್ತಾ ಇದಾರ. ಈ ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಿಪಡಿಸ್ಬೇಕಂತೇಳಿ ಈ ವಕೀಲರಾತು, ಚಂದನ್ ವಕೀಲರಾತು, ಆಮೇಲೆ ಇನ್ನು ಮಾಂತೇಶ್ ಕಡಾಡಿ ಅವರಾತು, ಇವರೆಲ್ಲ ಶಾಸಕರ ಹೆಸರ ಇದನ್ನ ಆಗ್ಬಾರ್ದು ಅಂತ ಹೇಳಿ ಈ ರೀತಿ ಮಾಡ್ತಾ ಇದಾರೆ ಅನ್ಸುತ್ತೆ. ಯಾಕಂದ್ರ ಶಾಸಕರ ಈ ಜಾತ್ರೆ ನಿಮಿತ್ತವಾಗಿ ಸತತ 4 ತಿಂಗಳಿಂದ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಏನು ಒಳಚರಂಡಿಗಳಿದಾವಲ್ಲ, ಗಟ್ರ ಎಲ್ಲೂ ನಿಲ್ಬಾರ್ದು, ಜಾತ್ರೆಗೆ ಬರುವಂತ ಜನಗಳಿಗೆ ಅನುಕೂಲ ಆಗ್ಬೇಕು, ಪಾರ್ಕಿಂಗ್ ವ್ಯವಸ್ಥೆ ಆಯ್ತು, ಸತತ 4 ತಿಂಗಳಿಂದ ಮಾಡ್ತಾ ಇದಾರೆ. ಆದ್ರೆ ಇವರೇ ಒಬ್ಬ ದಲಿತ ಯುವಕನ ಮೇಲೆ ಹಲ್ಲೆ ಮಾಡಿ ನಂತರ ಮತ್ತೆ ಹೋಗಿ ಅವ್ರ ಮೇಲೆ ಹಲ್ಲೆ ಇದನ್ನ ಏನೋ ಕಂಪ್ಲೇಂಟ್ ಕೊಡೋದು ಈ ರೀತಿ ಮಾಡ್ತಾ ಇದಾರೆ. ತಕ್ಷಣ ಮಾನ್ಯ DSP ಸಾಹೇಬರು ಕೂಡಲೇ ಅವರನ್ನ ಬಂಧಿಸುವಂತ ಕೆಲಸ ಮಾಡಬೇಕು. ಬಂಧನ ಮಾಡದೆ ಹೋದ್ರೆ ಮುಂದಿನ ದಿನಮಾನದಲ್ಲಿ ನಮ್ಮ ಇಡೀ ದಲಿತ ಪರ ಸಮುದಾಯ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಶ್ವರ್ ಮಾರುತಿ ಗುರಜರ್. ನಮ್ಮ ದಲಿತ ಯುವಕರಾಗಿರುವಂತ ಶೆಟ್ಟಪ್ಪ ನಾಗಪ್ಪ ಮೇಸ್ತ್ರಿ ಅವರನ್ನ ಮನಬಂದಂತೆ ತಳಿಸುವಂತ ಕೆಲಸ ಆಗೈತಿ. ಕಾರಣ ಏನಪ್ಪಾ ಯಾಕೆ ಬಡ್ದಾರತ್ತಂದ್ರ ಇವತ್ತಿನ ದಿನ 5-6 ತಿಂಗಳಿಂದ ಗೋಕಾಕ್ ಗ್ರಾಮದಾಗ ನಮ್ಮ ಗೋಕಾಕದ ಶಾಸಕರಾಗಿದ್ದ ರಮೇಶ್ ಜಾರಕಿಹೊಳಿ ಅವರು ಈ ಜಾತ್ರೆ ನಿಮಿತ್ತವಾಗಿ ಪ್ರತಿ ಒಂದ ಓಣಿಗೂ ಗಟ್ಟರ್ ಆಗಿರ್ಬೋದು ಮತ್ತ ರೋಡ್ ಆಗಿರ್ಬೋದು ಎಲ್ಲವನ್ನ ಸರಿಯಾಗಿ ಮಾಡ್ಬೇಕಂತ ವ್ಯವಸ್ಥಿತವಾಗಿ ಕಾನೂನಾತ್ಮಕವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಮಾಡಿ ಮೀಟಿಂಗ್ ಮಾಡಿದಾರೆ. ಅದಕ್ಕೆ ಗೋಕಾಕ್ ಊರ ತುಂಬಾ ಎಲ್ಲಾ ಕೆಲಸ ಮಾಡಿ ಈ ಲಾಸ್ಟ್ ಏನ್ ಫಾಲ್ಸ್ ರೋಡ್ದಾಗ ಚಂದನ್ ಗಿಡ್ನವ್ರದ ಮನಿ ಐತಿ, ಆ ಮನಿ ಮುಂದ ಈ ಗಟ್ರದಾಗ ಗಟ್ರ ಮಾಡುವಂತ ಕೆಲಸದಾಗ ಶೆಟ್ಟಪ್ಪ ನಾಗಪ್ಪ ಮೇಸ್ತ್ರಿ ಅನ್ನೋರು ಕೆಲಸ ಮಾಡತ್ತಿದ್ರು. ಆ ಟೈಮ್ದಾಗ ಯಾಕೆ ನೀ ಇಲ್ಲಿ ಮಾಡತ್ತಿ, ಯಾಕೆ ನಮ್ಮ ಮನಿ ಕಡೆ ಈ ಕಡೆ ಸರಿಯಾತಿರಿ ಅಂತೇಳಿ ಕಾರಣ ಅನಾವಶ್ಯಕವಾಗಿ ಗಂಡ ಹೆಂಡತಿ ಸೇರಿಕೆಸಿಂದ ಅವ್ರ ಅವಾಚ್ಯ ಶಬ್ದದಿಂದ ಬೇರೆ ಜಾತಿ ನಿಂದನೆ ಮಾಡಿ ಮನ ಬಂದಂತೆ ಕಳಿಸಿದ ಐತ್ರಿ. ಕಬ್ಬಿನ ರಾಡದಿಂದ ಶೆಟ್ಟಪ್ಪ ಅವ್ರಿಗೆ ಬಡ್ದಾರು, ಬಿದಿರು ಬಡಗಿದಿಂದ ಬಡ್ದಾರು. ಅದಕ್ಕೆ ಕೂಡಲೇ ಬಡದಂತ ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು. ಒಂದ್ ವೇಳೆ ಅರೆಸ್ಟ್ ಮಾಡದವಾದ್ರೆ ನಾವು ಮುಂದೊಂದ್ ದಿನ ಉಗ್ರವಾದ ಹೋರಾಟವನ್ನು ಮಾಡ್ಬೇಕಾಕೈತಿ. ಇದಕ್ಕೆಲ್ಲಾ ಹಿನ್ನೆಲೆ ಏನು ಮಾಂತೇಶ್ ಕಡಾಡಿ ಅಂತದಾರ ಅವರು ಕೂಡ ಇದಕ್ಕೆ ಪ್ರಚೋದನೆ ಕೊಡುವಂತ ಕೆಲಸ ಮಾಡತ್ತಾರು. ಯಾಕಂದ್ರೆ ಈ ಒಂದ್ ವರ್ಷ 2 ವರ್ಷದಾಗ ಇವ್ರು ಯಾವತ್ತಿನಿಂದ ಈ ಕಾಂಗ್ರೆಸ್ಗೆ ಇವ್ರ ಬಂದಾರಲ್ಲ, ಅವಾಗಿನಿಂದ ಇವರು ನಮ್ಮ ದಲಿತರ ಮ್ಯಾಗ ಅನ್ಯಾಯಗಳನ್ನ ಮಾಡುವುದು, ದಲಿತರ ಮ್ಯಾಗ ಹೊಡೆಯುವುದು. ಈಗಾಗಲೇ ಅವ್ರ ಮ್ಯಾಗ ಅಟ್ರಾಸಿಟಿ ಕೇಸ್ 1 ಅಲ್ಲ 2 ಆಗಿದಾವ. ಆದ್ರೂ ಕೂಡ ಇನ್ನೂ ಅವ್ರ ದಲಿತರನ್ನ ಟಾರ್ಗೆಟ್ ಮಾಡಿ ದಲಿತರನ್ನ ಕೆಣಕುವಂತ ವ್ಯವಸ್ಥೆ ಮಾಡತ್ತಾರ. ದಯಮಾಡಿ ಮಾಂತೇಶ್ ಕಡಾಡಿ ಅವರ ತಿಳ್ಕೋರಿ. 30-35 ವರ್ಷ ರಮೇಶ್ ಶಾಸಕರದಾರು, ಒಂದು ದಿನ ಕೂಡ
ಅಟ್ರಾಸಿಟಿ ಕೇಸು ದಲಿತರಿಗೆ ಕುರುಬರಿಗೆ ಲಿಂಗಾಯತರಿಗೆ ಜಗಳ ಹಚ್ಚುವಂತ ಕೆಲಸ ಮಾಡಿಲ್ಲ. ತಾವುಗಳು ಏನು ಇವಾಗ ಇಲೆಕ್ಷನ್ ನಿಂತಿದ್ರಿ, ನಿತ್ಯ ಏನ್ ತಾವು ಸೋಲನ್ನ ಕಂಡಿದ್ರಿ ಏನಾಗಿ, ಅವಾಗಿನಿಂದ ನೀವು ಈ ತರ ಜಾತಿ ಒಳಗ ಜಗಳ ಹಚ್ಚುವಂತ ರಾಜಕಾರಣಿಯನ್ನ ಮಾಡಬಾರ್ದು. ಒಂದ್ ವೇಳೆ ನೀವು ಹಿಂಗೆ ಮುಂದುವರ್ಸ್ಬೇಕಾದ್ರ ನಾವೆಲ್ಲಾರು ದಲಿತರ ನಿಮ್ಮ ಮನೆಗೆ ಬರ್ಬೇಕಾಕೈತಿ. ದಯಮಾಡಿ ತಿಳ್ಕೋರಿ, ಶಾಂತವಾಗಿ ನಿಮ್ಮ ಕೆಲಸ ಏನೈತಿ, ವೈದ್ಯ ನಾರಾಯಣ ಹರಿ ಅಂತ ಒಳ್ಳೆ ಕೆಲಸ ಐತಿ, ಆ ಕೆಲಸ ಮಾಡ್ಕೋತ ಗೋಕಾಕದಾಗ ಮುಂದುವರೆದ್ರ ಗೋಕಾಕದಾಗ ನಿಮ್ ಉಳಗಾಳ ಐತಿ, ಇಲ್ಲಾಂದ್ರೆ ಗೋಕಾಕದಾಗ ನಿಮ್ ಉಳಗಾಳ ಇಲ್ಲ. ಜಾತಿವಾದಿ ಮಾಡೋರು ಯಾರೇ ಆಗಿರ್ಲಿ ಗೋಕಾಕದಾಗ ಉಳಗಾಳ ಇಲ್ಲ. ಯಾಕಂದ್ರೆ ಒಂದು ದಿನ ಇತ್ತು, ಅದು 30 ವರ್ಷದಿಂದ ಪ್ರತಿ ಓಣಿಗೆ ರೌಡಿ ಜಾಮ್ ನಡೀತಿತ್ತು, ಗುಂಡಾಗಿರಿ ನಡೀತಿತ್ತು, ಎಲ್ಲಾ ನಡೀತಿತ್ತು. ಆದ್ರೆ ಈಗ ಮಾತ್ರ ಎಲ್ಲಾ ಸ್ವಚ್ಛ ಆಗೈತಿ. ಪೊಲೀಸ್ ಇಲಾಖೆ ಬಹಳ ವ್ಯವಸ್ಥಿತವಾಗಿ ಕೆಲಸ ಮಾಡತೈತಿ. ಯಾವ ಓಣ್ಯಾಗ ರೌಡಿಗಳೆಲ್ಲ ಗುಂಡಾಗಳೆಲ್ಲ ಎಲ್ಲಾ ನಾವು ಏನೈತಿ ಎಲ್ಲಾ ಸಮಾಜದವ್ರು, ಲಿಂಗಾಯತರು, ಬ್ರಾಹ್ಮಣರು, ಕುರುಬರು ಒಂದು ಅಣ್ಣ ತಮ್ಮದಿಂದ ಪ್ರೀತಿಯಿಂದ ಸಮಾಜದಿಂದ ನಾವು ಒಳ್ಳೆ ರೀತಿಯಿಂದ ಅದೀವಿ. ಅದಕ್ಕೆ ಇವರ ಉಪ್ಪು ಹಾಕುವಂತ ಹುಳಿ ಹಿಂಡುವಂತ ಕೆಲಸ, ಜಗಳ ಮಾಡುವಂತ ಕೆಲಸ ಮಾಡೋದ್ರ ಈ ಜಾತ್ರೆ ಒಳಗ ನಿಮ್ಮನ್ನ ಗಡಿಪಾರು ಮಾಡುವಂತ ವ್ಯವಸ್ಥೆಯನ್ನ ಪೊಲೀಸ್ ಇಲಾಖೆ ಮಾಡ್ಬೇಕಂತೇಳಿ ನಾವು ಪೊಲೀಸ್ ಇಲಾಖೆಗೆ ವಿನಂತಿ ಮಾಡ್ಕೊಳ್ತೇವೆ. ಸತೀಶ್ ಹರ್ಜನ್, ದಲಿತ ಮುಖಂಡರು, ಗೋಕಾಕ್.